ಒಬಿಸಿ ದಲಿತ ಸಮುದಾಯಕ್ಕೆ ಮೊದಲ ಹಂತದಲ್ಲಿ ಅವಕಾಶ ಮಿಸ್ ಆಗಿದೆ ರಾಜ್ಯದಲ್ಲಿ. ಮೊದಲ ಹಂತದಲ್ಲಿ ರಾಜ್ಯದ ದಲಿತ ಮತ್ತೆ ಒಬಿಸಿ ನಾಯಕರಿಗೆ ಮಣೆ ಹಾಕಿಲ್ಲ. ಒಬಿಸಿ ಕೋಟಾದಲ್ಲಿ ಪಿಸಿ ಮೋಹನ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಇದ್ರು. ಈ ರೀತಿಯಾಗಿದ್ರು ಒಂದು 3-4 ಜನ. ದಲಿತ ಕೋಟಾದಲ್ಲಿ ಕಾರಜೋಳ ಮತ್ತೆ ಜಿಗಜಿಣಿಗೆ ಅವರು ಆಕಾಂಕ್ಷಿಗಳಾಗಿದ್ರು. ಈ ಬಾರಿ ಎಸ್ಸಿ ಸಮುದಾಯದಲ್ಲಿ ಅಂದರೆ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಎರಡೇ ಗೆದ್ದಿದ್ದು ಬಿಜೆಪಿ. ಒಂದು ವಿಜಯಪುರ, ಮತ್ತೊಂದು ಚಿತ್ರದುರ್ಗ. ಆದರೆ ಒಬ್ಬರಿಗೂ ಅವಕಾಶ ಕೊಟ್ಟಿಲ್ಲ. ಸಂಪುಟ ವಿಸ್ತರಣೆ ವೇಳೆ ಪರಿಗಣಿಸುವಂಥ ಸಾಧ್ಯತೆ ಮೇ ಬಿ ಇದು ಚಾನ್ಸೇ ಇಲ್ಲ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಪರಿಗಣಿಸಲಿಕ್ಕೆ. ಬಿಕಾಸ್ ನಮ್ಮ ರಾಜ್ಯಕ್ಕೆ ಇವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ 4 ಇಲ್ಲ ಮ್ಯಾಕ್ಸಿಮಮ್ 5 ಅಂತ. ಈಗ ಆಲ್ರೆಡಿ 5 ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಮ್ಮ ರಾಜ್ಯದ ಕೋಟಾದಡಿಯಲ್ಲಿ ಸೇರಿಸುವ ಮುಖಾಂತರ 5 ಫಿಕ್ಸು ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಸಂದರ್ಭದಲ್ಲಿ ಸಿಗುವಂಥ ಚಾನ್ಸಸ್ಸು ತೀರಾ ಕಡಿಮೆ. ನಿರೀಕ್ಷೆಯಲ್ಲಿದ್ದಂಥ ರಾಜ್ಯದ ಹಿರಿಯ ಸಂಸದರು, ಅದು ರಮೇಶ್ ಜಿಗಜಿಣಗಿ ಅವರು 7 ಬಾರಿ ಆಯ್ಕೆ ಆಗಿದ್ದಂಥವರು ಸಂಸದರಾಗಿ. ಇಡೀ 28 ಲೋಕಸಭಾ ಸಂಸದರನ್ನ ಪರಿಗಣಿಸಿದ್ರೆ ಅತಿ ಹೆಚ್ಚು ಬಾರಿ ಆಯ್ಕೆ ಆಗಿದ್ದಂಥವರು ರಮೇಶ್ ಜಿಗಜಿಣಗಿ 3 ಬಾರಿ ಚಿಕ್ಕೋಡಿಯಿಂದ, ಇನ್ನು 4 ಬಾರಿ ವಿಜಯಪುರದಿಂದ ಅವರು ಆಯ್ಕೆ ಆಗಿದ್ದಾರೆ. ಆದರೆ ನೋ ಚಾನ್ಸ್. ಈ ಹಿಂದೆ 2014ರಲ್ಲಿ ಒಮ್ಮೆ ಅವರು ಕೇಂದ್ರ ಸಚಿವರಾಗಿದ್ದರು. ಪ್ರಧಾನಿ ಮೋದಿಯಿಂದ 100 ದಿನಗಳ ಕೆಲಸದ ಪ್ಲಾನ್ ಅನ್ನ ಮಾಡಲಾಯಿತು. 100 ದಿನಗಳಲ್ಲಿ ಮಾಡಬೇಕಾದಂಥ ಕೆಲಸಗಳ ಟಾರ್ಗೆಟ್ ಅನ್ನ ಕೊಡಲಾಗಿದೆ ಅಂತ ಫಿಕ್ಸ್ ಮಾಡಲಾಯ್ತಂತೆ. ಸಚಿವರಿಗೆ ಈಗಲೇ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ರಂತೆ ಮೋದಿ ಅವರು. 100 ದಿನಗಳ ಟಾರ್ಗೆಟ್ ಹೇಗಿರಬೇಕು, ಯಾವ ರೀತಿಯ ಕಾರ್ಯನಿರ್ವಹಿಸಬೇಕು, ವಿಕಸಿತ ಭಾರತ ಕಲ್ಪನೆ ಅಡಿ 100 ದಿನಗಳ ಕೆಲಸ ಫಿಕ್ಸ್ ಮಾಡಿದಾರಂತೆ. ಬಾಕಿ ಯೋಜನೆಗಳ ಕಂಪ್ಲೀಟ್ಗೆ ಮೋದಿ ಮೆಗಾ ಪ್ಲಾನ್ ಮಾಡಿದಾರಂತೆ. ಮೊದಲ 100 ದಿನಗಳಲ್ಲಿ ಜನರ ಮನಗೆಲ್ಲೋಕೆ ತಯಾರಿಯನ್ನ ಮಾಡುವಂಥ ನಿಟ್ಟಿನಲ್ಲಿ ಟ್ಯೂಷನ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಕೆಲಸ ಆಗಬೇಕು ಅಂತ ಹೇಳಿದ್ರಂತೆ. ಜನರಿಂದ ಯಾವುದೇ ದೂರು ಬರಬಾರ್ದು, ತುರ್ತಿರುವಂಥ ಕಾಮಗಾರಿಗಳನ್ನು ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಟೀ ಪಾರ್ಟಿಯಲ್ಲಿ ಸಚಿವರಿಗೆ 100 ದಿನಗಳ ಡೆಡ್ಲೈನ್ ಅನ್ನು ನೀಡಿದ್ದಾರೆ ಪ್ರಧಾನಮಂತ್ರಿಗಳು. ತುರ್ತಿರುವಂಥ ಕಾಮಗಾರಿಗಳನ್ನು ಮುಗಿಸ್ಬೇಕು ಅಂತ. ಸ್ಮಾರ್ಟ್ ಯೋಜನೆ ಅಂತ ಒಂದು ಮಾಡಿದಾರಪ್ಪ. ಅದಂತೂ ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಸರಿಯಾಗಿ ಕಾಮಗಾರಿ ಆಗಿಲ್ಲ. ಈ ಬಾರಿನಾದರೂ ಅದನ್ನು ಸರಿಯಾಗಿ ಕೆಲಸವನ್ನು ಮಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ. ಅದರಲ್ಲಿ ಸೂಚನೆ ಹೋಗಬೇಕಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ. ಬಿಕಾಸ್ ಸಾಕಷ್ಟು ನಮ್ಮ ರಾಜ್ಯದಲ್ಲೇ ಇರುವಂಥ ಜಿಲ್ಲೆಗಳಲ್ಲಿ ಸಾಕಷ್ಟು ಕಡೆ ಸ್ಮಾರ್ಟ್ ಸಿಟಿ ಅಂತ ಹೇಳಿಬಿಟ್ಟು ಕಾಮಗಾರಿಗಳೇ ಸರಿಯಾಗಿ ಆಗ್ತಾ ಇಲ್ಲ. ಆ ಸಿಟಿನೇ ಗಬ್ಬೆದ್ದೋಗ್ಬಿಟ್ಟಿದೆ. ಆ ರೀತಿಯಾಗಿ ಆಗ್ತಾ ಇದೆ. ಸರಿಯಾಗಿ ಕಾಮಗಾರಿ ಆಗದಿರುವಂಥ ಕಾರಣಕ್ಕೋಸ್ಕರ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಆ ಕೆಲಸವನ್ನು ಸರಿಯಾಗಿ ಮಾಡುವಂಥ ಒಂದು ಸೂಚನೆ ಈಗ ಫಸ್ಟ್ ಹೋಗಬೇಕಾಗಿದೆ. ಬೆಳಗ್ಗೆ ಟೀ ಪಾರ್ಟಿಯಲ್ಲಿ ಸಚಿವರಿಗೆ 100 ದಿನಗಳ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಪಟ್ಟಿಯನ್ನು ಹಿಡಿದು ಮಾತನಾಡಿದ್ರಂತೆ ಮೋದಿ ಅವರು. ಭಾವಿ ಸಚಿವರುಗಳಿಗೆ ಟ್ಯೂಷನ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಈಗ ಹಂಗಾಮಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನೆನ್ ಕೆಲವೇ ಹೊತ್ತಿನಲ್ಲಿ ನಾವು ಕೌಂಟ್ ಡೌನ್ ಅನ್ನು ಕೂಡ ಹಾಕ್ತಾ ಇದ್ವಿ. ಎಷ್ಟು ನಿಮಿಷ ಇದೆ ಅಂತ. 7 ಗಂಟೆ 15 ನಿಮಿಷಕ್ಕೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನೇನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಭಾವಿ ಸಚಿವರುಗಳಿಗೆ ಅಂದರೆ ಎಲ್ಲ NDA ಒಕ್ಕೂಟದ ಎಲ್ಲ ಸಚಿವರಿಗೆ ಟ್ಯೂಷನ್ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.